ನಮಸ್ತೆ, ಶುಭೋದಯ. ನನ್ನ ದಿನ ಶುರು ಆಗೋದೇ ನನ್ನ ಮಗನ ಜೊತೆ. ನಾನು ಎದ್ದಿದ ಕೂಡಲೇ ಅವನು ಎದ್ಬಿಟ್ಟಿರ್ತಾನೆ. ಅವನನ್ನು ಮತ್ತೆ ಸಮಾಧಾನ ಮಾಡಿ ಮಲಗಿಸಿ ನನ್ನ ಆ್ಯಸ್ ಯೂಶ್ವಲ್ ಡೇ ಸ್ಟಾರ್ಟ್ ಆಗುತ್ತೆ. ನಂತರ ಗಿಡಗಳಿಗೆಲ್ಲ ನೀರು ಹಾಕಿ ಬಾಗಿಲು ತೊಳೆದು ರಂಗೋಲಿ ಬಿಟ್ಟೆ. ಸಿಂಕ್ ತುಂಬ ಪಾತ್ರೆಗಳೇ ಇತ್ತು. ರಾತ್ರಿ ಯಾಕೋ ತೊಳಿಲಿಕ್ಕಾಗಲಿಲ್ಲ. ಅದಕ್ಕೆ ಬೆಳಗ್ಗೆ ಎದ್ದು ಪಾತ್ರೆಗಳೆಲ್ಲ ತೊಳೆದು ಸಿಂಕ್ ಕೇರ್ ಮಾಡಿದೆ. ಇತ್ತೀಚೆಗಂತೂ ಸಿಂಕ್ ಕೇರ್ ಮಾಡೋದೇ ಜಾಸ್ತಿ ಆಗಿದೆ ಸ್ಕಿನ್ ಕೇರ್ಗಿಂತ. ಅಷ್ಟು ಆಸಕ್ತಿ ಇಲ್ಲ ಸ್ಕಿನ್ ಮೇಲೆ, ಸೊ ಅದಕ್ಕೆ ಅದನ್ನು ಬಿಟ್ಬಿಟ್ಟಿದ್ದೀನಿ. ಆಮೇಲೆ ಬ್ರಷ್ ಮಾಡಿ ಸ್ನಾನ ಮಾಡಿಕೊಂಡು ದೇವ್ರ ಮನೆ ಕಡೆ ಹೋಗಿ ಪೂಜೆ ಮಾಡಿ ದೇವ್ರ ಹತ್ರ ಬೇಡ್ಕೊಂಡೆ. ನಂದು ಒಂದು ಬೇಡಿಕೆ ಇದೆ, ಈಡೇರ್ಸಪ್ಪ ಅಂತ ಹೇಳಿ. ಯಾವಾಗಲೂ ಒಂದೇ ಬೇಡಿಕೆನೆ, ಅದೇ ಆರೋಗ್ಯ, ಆಯುಷು, ನೆಮ್ಮದಿ ಕೊಟ್ಟು ಕಾಪಾಡಪ್ಪ ಅಂತ. ಇತ್ತೀಚೆಗೆ ಯಾಕೋ ಗೊತ್ತಿಲ್ಲ, ನನಗಂತೂ ಮನುಷ್ಯನಿಗಿಂತ ದೇವ್ರ ಮೇಲೆ ನಂಬಿಕೆ ಜಾಸ್ತಿ. ಅದೇನೋ ಗೊತ್ತಿಲ್ಲ, ಇವತ್ತು ಒಳ್ಳೇದಾಗುತ್ತೋ ಆಗಲ್ವೋ ಗೊತ್ತಿಲ್ಲ. ಮುಂದೊಂದು ದಿನ ನನಗೂ ಒಳ್ಳೇದಾಗತ್ತೆ, ನನ್ನ ಆಸೆ ಕನಸು ಎಲ್ಲ ಈಡೇರುತ್ತೆ ಅನ್ನೋ ಎಲ್ಲೋ ಒಂದು ಸಣ್ಣ ನಂಬಿಕೆ ಇವಾಗಲೂ ನಾನು ಮ್ಯಾನಿಫೆಸ್ಟ್ ಮಾಡ್ತಾನೆ ಇದ್ದೀನಿ. ಐ ಹೋಪ್ ಎವ್ರಿಥಿಂಗ್ ವಿಲ್ ಬಿಕಮ್ ಟ್ರೂ ಅಂತ. ಸೆಲ್ಫ್ ಕಾನ್ಫಿಡೆನ್ಸ್ ಇರಬೇಕು ಅಂತಾರಲ್ಲ, ಹಾಗೆ ನಾನು. ಅದಾದಮೇಲೆ ಬಾಕ್ಸ್ ಪ್ಯಾಕ್ ಮಾಡ್ಕೊತ ಹೊರಟೆ. ಆಫೀಸಿಗೆ ಟೈಮ್ ಆಗಿತ್ತು ಆಲ್ರೆಡಿ. ನನಗಿಂತ ಮುಂಚಿತವಾಗಿ ಝೀನಾ ಹೋಗಿ ಕುಣಿತಿದ್ಲು. ಸರಿ ಅಂತ ಅವಳನ್ನು ಕರ್ಕೊಂಡು ನನ್ನ ಮಗನಿಗೆ ಬಾಯ್ ಹೇಳೋದೇ ಒಂದು ಹಾರ್ಟ್ ಬ್ರೇಕಿಂಗು. ಗಟ್ಟಿ ಮನ್ಸು ಮಾಡ್ಕೊಂಡು ಅವನಿಗೆ ಬಾಯ್ ಹೇಳ್ತಾ ಗಾಡಿ ಹತ್ಕೊಂಡು ಬಸ್ ಸ್ಟಾಪಿಗೆ ಹೊರಟೆ. ಅಲ್ಲಿ ನೋಡಿದ್ರೆ ಬಸ್ಸೇ ಬಂದಿಲ್ಲ. ಕಾದು ಕಾದು ಸಾಕಾಯಿತು. ಕೊನೆಗೆ ಯಾವುದೋ ಒಂದು ಬಸ್ ಬಂತು ಅಂತ ಹತ್ಕೊಂಡು ಆಫೀಸ್ ಕಡೆ ಹೊರಟೆ. ಮಿಡಲಲ್ಲಿ ನೋಡಿದ್ರೆ ಹೆವಿ ಟ್ರಾಫಿಕ್ಕು. ಅಂದ್ಕೊಂಡೆ ಇವತ್ತು ನಾನು ರೀಚ್ ಆಗೋಕ್ಕಾಗಲ್ಲ, ಇವತ್ತಿನ ಲಾಗಿನ್ ಟೈಮ್ ಆಗೋಕ್ಕಾಗಲ್ಲ ಅಂತ. ಹೇಗೋ ಸಾಹಸ ಮಾಡಿ ಫೈನಲಿ ಆಫೀಸ್ ರೀಚ್ ಆಗಿ ಲಾಗಿನ್ ಮಾಡಿದೆ. ಇವತ್ತಿನ ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡಿದ್ದೆ ಬಿಕಾಸ್ ಫಾಸ್ಟಿಂಗ್ ಇದ್ದೆ ಅಂತ ಹೇಳಿ. ನಂತರ ಊಟಕ್ಕೆ ಬಜ್ಜಿ ನೆಂಚ್ಕೊಳ್ಳೋಕೆ ಬೇಕೇ ಬೇಕು ಅಂದ್ಬಿಟ್ಟು ಬಜ್ಜಿ ತೊಗೊಂಡು ತಿನ್ಕೊಂಡು ಮತ್ತೆ ಲಾಗಿನ್ ಮಾಡಿ ಎಕ್ಸಾಕ್ಟ್ 3:30ಗೆ ಬ್ರೇಕಿಗೆ ಹೋದ್ವಿ ಹೊರಗೆ ತಿನ್ನಲಿಕ್ಕೆ. ನಾನು ಆಲೂ ಸಮೋಸ ತೊಗೊಂಡೆ. ಅಷ್ಟರಲ್ಲಿ ನಮ್ಮ ಗೆಳೆಯ ಹಿಂದೆ ಕೂತ್ಕೊಂಡು ನೋಡ್ತಾ ಇದ್ದ. ಸರಿ, ಶೇರಿಂಗ್ ಈಸ್ ಕೇರಿಂಗ್. ನಾವು ತಿನ್ನೋದ್ರಲ್ಲಿ ಸ್ವಲ್ಪ ಹಾಕಿದ್ರೆ ಏನಿದೆ ಅನ್ನೋದ್ರಲ್ಲಿ ಅವನಿಗೂ ಶೇರ್ ಮಾಡ್ತಾ ಎಂಜಾಯ್ ಮಾಡ್ಕೊತ ತಿಂದ್ವಿ. ಪರ್ಫೆಕ್ಟ್ ಲಾಗೌಟ್ ಟೈಮ್ಗೆ ಮನೆ ಕಡೆ ಬಂದೆ ಬಸ್ ಹತ್ಕೊಂಡು. ಆನ್ ದಿ ವೇ ಹೋಗ್ಬೇಕಾದ್ರೆ ಮನೆಗೆ ತರಕಾರಿ ತೊಗೊಂಡು ಅಲ್ಲಿಂದ ಹೊರಟೆ. ಝೀನಿ ಅಂತೂ ನನಗೋಸ್ಕರ ಕಾಯ್ತಾ ಕೂತಿದ್ಲು. ಹೋಗಿ ಅವಳನ್ನ ಮುದ್ದು ಮಾಡಿ, ನನಗೋಸ್ಕರ ಕಾಯೋ ಒಂದೇ ಒಂದು ಜೀವಗಳು ಅವರಿಬ್ರು, ನನ್ನ ಮಗನು ಮತ್ತು ಚೆರಿ. ಯಾವಾಗ ಬರ್ತೀನೋ ಅಂತ ಕಾಯ್ತಿರ್ತಾರೆ. ಹೊರಗಡೆನೆ ಕೂತ್ಕೊಂಡು ಕಾಯ್ತಿರ್ತಾಳೆ ನಮ್ಮ ಝೀನಮ್ಮ ಅಂತೂ. ಅದೊಂದೇ ಖುಷಿ. ಅಷ್ಟರಲ್ಲಿ ನನ್ನ ದೇವ್ರದ್ದು ಕೊಟ್ಟ ತಮ್ಮ ಎಂಟ್ರಿ ಕೊಟ್ಟ. ನಮ್ಮ ಚೆರಿ ಮತ್ತು ಝೀನಾ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಅವನು ನನಗೆ ಟಾಟಾ ಬಾಯ್ ಬಾಯ್ ಹೇಳ್ತಾ ಹೊರಟ. ನಮ್ಮಮ್ಮ ಬರೀ ನನಗೆ ಮಾತ್ರ ಅಮ್ಮ ಅಲ್ಲ, ನನ್ನ ಮಗನಿಗೆ ಕೂಡ ಅಮ್ಮ ಅನ್ನೋದನ್ನ ಪ್ರೂವ್ ಮಾಡ್ತಾನೆ ಹೋಗ್ತಾರೆ ಎವ್ರಿ ಡೇ. ನಾನಿಲ್ಲ ಅಂದರೂ ಅವಳು ಮ್ಯಾನೇಜ್ ಮಾಡ್ತಾಳೆ. ಅದೇ ಅಲ್ವಾ ಅಮ್ಮನ ಪ್ರೀತಿ, ಯಾರೂ ರಿಪ್ಲೇಸ್ ಮಾಡೋಕ್ಕಾಗಲ್ಲ. ತಾಯಿ ಹೊರತು ಪ್ರೀತಿಯ ಮಾತು ಯಾರಿಗೂ ಹೊಂದಿಲ್ಲ. ಲವ್ ಯು ಅಮ್ಮ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ನಾನು ಮುಗಿಸ್ತಾ ಇದ್ದೀನಿ. ನನ್ನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. Your support is my strongest weapon. Stay tuned. Bye-bye.